ಯೋಹಾನನ ಸುವಾರ್ತೆ 4:24. ದೇವರು ಆತ್ಮಸ್ವರೂಪನು, ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಅಂದನು. ಆರಾಧನೆಯು ಐಕ್ಯವಲ್ಲ, ಅದು ಪರಲೋಕದ ಜೋಡಣೆ. ದ ವರ್ಷಿಪ್ ಮೀನ್ಸ್ ಬೌ ಡೌನ್. ಆರಾಧನೆ ಅಂದ್ರೆ ಅಡ್ಡ ಬೀಳು. ಇದು ಆತ್ಮಿಕವಾದ ಬೆಂಕಿ ಆಗಿದೆ. ಇಟ್ ಈಸ್ ಫುಲ್ ಆಫ್ ಫೈರ್. ನೀನು ಒಂದು ಸ್ತೋತ್ರ ಹೇಳಿದ್ರು ಅದರಲ್ಲಿ ಒಂದು ಫೈರ್, ಸ್ಪಾರ್ಕ್ ಉಂಟಾಗಬೇಕು. ಅದು ಒಪ್ಪುವವರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. 108 ಯೋಚನೆಗಳಿಂದ 108 ಆ ವಿಷಯಗಳನ್ನ ತಲೆಗೆ ಹಾಕೊಂಡು ಇಲ್ಲಿ ಬಂದು ಗರ ಬಡದವನ ತರ ಕುಳಿತೆದ್ದು ಹೋಗೋದಲ್ಲ. ಆರಾಧನೆ ಅಂದ್ರೆ ಡ್ರೈ ಆಗಿರೋದಲ್ಲ. ಆರಾಧನೆ ಅನ್ನೋದು ಫೈರ್ ಆಗಿರುತ್ತೆ. ಅದರಲ್ಲಿ ಬೆಂಕಿ ಉರಿಯಬೇಕಾಗಿದೆ. ಹಲ್ಲೆಲೂಯಾ. ಅದಕ್ಕೆ ದೇವ ಮಕ್ಕಳೇ, ಆಲಯದಲ್ಲಿ ಬಂದಾಗ ನೀನು ಆರಾಧನೆ ಮಾಡುವ ವ್ಯಕ್ತಿ ಆಗಿರಬೇಕು. ಇವತ್ತು ಯೇಸುವಿನ ನಾಮದಲ್ಲಿ ಆರಾಧನೆ ಯಾರು ಲೀಡ್ ಮಾಡ್ತಾರೆ ಅನ್ನೋದಲ್ಲ ವಿಷಯ, ಆರಾಧನೆ ಯಾರಿಗುಳ್ಳದು ಎನ್ನೋದು ವಿಷಯ. ಹಲ್ಲೆಲೂಯಾ. ನೀನು ಆರಾಧನೆ ಮಾಡೋದು ಮನುಷ್ಯರನ್ನ ಮೆಚ್ಚಿಸೋದಕ್ಕಲ್ಲ. ನೀನು ಆರಾಧನೆ ಮಾಡೋದು ನಿನಗೋಸ್ಕರ ರಕ್ತ ಸುರಿಸಿದ, ಘನಕ್ಕೆ, ಮಾನಕ್ಕೆ, ಐಶ್ವರ್ಯಕ್ಕೆ ಯೋಗ್ಯನಾಗಿರುವ ಕುರಿಯಾದಾತನಿಗೆ ಆರಾಧನೆ ಸಲ್ಲಿಸೋದಕ್ಕೆ ಬಂದಿರುವ ದೇವ ಜನರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಪರಲೋಕದಲ್ಲಿ ಆರಾಧನೆ ಮೊಳಗುವ ಹಾಗೆ ಈ ಭೂಲೋಕದಿಂದಲೇ ಆರಂಭ ಮಾಡಬೇಕು.